ಈ ಒಂದು ಅತಿಥಿ ಉಪನ್ಯಾಸಕರ ನೋಟಿಫಿಕೇಷನ್ ಜಾರಿಯಾಗಿರ್ತಕ್ಕಂಥ ದಿನಾಂಕ 30/5/2025 ಈ ಜ್ಞಾಪಕ ಇಲ್ಲಿ ವಿಷಯ ನೋಡಿ 2025-26ನೇ ಶೈಕ್ಷಣಿಕ ಸಾಲಿನ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ಇಲ್ಲಿ ಉಲ್ಲೇಖ 1ರಂತೆ ಸರ್ಕಾರ ಆದೇಶ 2025-26ನೇ ಶೈಕ್ಷಣಿಕ ಸಾಲಿನ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರ ಬಡ್ತಿ, ವಯೋನಿವೃತ್ತಿ, ನಿಧನ ಹಾಗೂ ಇತರೆ ಕಾರಣಗಳಿಂದ ತೆರವಾಗಬಹುದಾದ ಒಟ್ಟು ಉಪನ್ಯಾಸಕರ ಹುದ್ದೆಗಳು ಹಾಗೂ ಹೊಸ ಸಂಯೋಜನೆಗಳಿಗೆ ಹುದ್ದೆಗಳ ಮಂಜೂರಾತಿ ವಿಷಯ ಮಾಡಿಕೊಳ್ಳುವ ಅತಿಥಿ ಉಪನ್ಯಾಸಕರ ಒಟ್ಟು 4,687. ಇಲ್ಲಿ ಮಾಸಿಕ ಅವರ ತಿಂಗಳ ವೇತನ 14,000 ರೂಪಾಯಿ. ಹಾಗೂ ಗೌರವಧನ ಆಧಾರದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳುವ ಆದೇಶಿಸಲಾಗಿದೆ. ಈ ಒಂದು ಆದೇಶಿಸಲಾಗಿದೆ. ಮಾರ್ಚ್ 2016ರ ಅಂತ್ಯದವರೆಗೆ ಖಾಲಿ ಇರುವ ಹುದ್ದೆಗಳಿಗೆ ಕಾರ್ಯಭಾರ ಕಡಿಮೆ ಇರುವ ವಿಷಯಗಳ ಉಪನ್ಯಾಸಕರ ಸರಿದೂಗಿಸಿದ ನಂತರ ಲಭ್ಯವಾಗುವ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳಲು ಅನುಮತಿಸಿದೆ. ಇಲ್ಲಿ ನೋಡಿ, ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವಾಗ ಕೆಳಕಂಡ ಅಂಶ ಗಮನದಲ್ಲಿಟ್ಟುಕೊಂಡು ನೇಮಕಾತಿ ಮಾಡಿಕೊಳ್ಳಲು ಸೂಚನೆ. ಅದರಲ್ಲಿ ಒಂದು ಉಪನ್ಯಾಸಕರ ನೇಮಕಾತಿ ಕುರಿತು ಇಲಾಖೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಸಾರ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳ ಮಾತ್ರ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳುವುದು. ಇಲ್ಲಿ ಎರಡನೇದು, ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರ ಹೊಂದಿರುವ ವಿಷಯಗಳ ಉಪನ್ಯಾಸಕರ ಜಿಲ್ಲೆಯ ಇತರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಖಾಲಿ ಇರುವ ಹುದ್ದೆಗಳಿಗೆ ನಿಯೋಜಿಸಿ ನಂತರ ಉಳಿದ ಹುದ್ದೆಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ನೇಮಿಸುವುದು. ಅಂದರೆ ಯಾವ ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂಥ ಕಾಲೇಜುಗಳಲ್ಲಿ ಉಳಿದ ಉಪನ್ಯಾಸಕರನ್ನು ಮಾತ್ರ ಆಯ್ಕೆ ಮಾಡ್ತಕ್ಕಂಥದ್ದು. ಮೂರನೇದು, ಉಪನ್ಯಾಸಕರೇ ಇಲ್ಲದಿರುವ ಕಡೆ ಹಾಗೂ ನಿಯೋಜನೆಗಳ ಬದಲಿ ವ್ಯವಸ್ಥೆ ಮಾಡಲು ಸಾಧ್ಯವಿರುವುದಿಲ್ಲ ಕಡೆಗೆ ಮಾತ್ರ ಅತಿಥಿ ಉಪನ್ಯಾಸಕರನ್ನೇ ಉಪಯೋಗಿಸಬಹುದು. ಅಂದರೆ ಎಲ್ಲಿ ನಿಯೋಜನೆ ಇಲ್ಲದಲ್ಲಿ ಡೈರೆಕ್ಟಾಗಿ ನೇರವಾಗಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡುವುದು ಮೂರನೇದು. ನಾಲ್ಕನೇದು, ಪ್ರತಿ ಅತಿಥಿ ಉಪನ್ಯಾಸಕರ ವಾರದಲ್ಲಿ ಗರಿಷ್ಠ 10 ಗಂಟೆಗಳ ಕಾರ್ಯಭಾರ ಮಾತ್ರ ನಿರ್ವಹಿಸಲು ಅನುಮತಿ ನೀಡಬಹುದು. ಐದನೇದು ಅಂದರೆ ವಾರದಲ್ಲಿ 10 ಗಂಟೆ ಮಾತ್ರ ಇವರು ವರ್ಕ್ ಅಂತಕ್ಕಂಥದ್ದು. ಯಾವುದೇ ಕಾಲೇಜಿನಲ್ಲಿ
ಪ್ರತಿ ವಿಷಯದ ಅಂದರೆ ಸಬ್ಜೆಕ್ಟ್ ವೈಸು 10 ರಿಂದ 12 ಗಂಟೆಗಳಿಗಿಂತ ಹೆಚ್ಚು ಕಾರ್ಯಭಾರ ಇದ್ದಲ್ಲಿ ಅತಿ ಉಪನ್ಯಾಸಕರು ಉಪಯೋಗಿಸುವ ಅಂದರೆ 10-12ಕ್ಕಿಂತ ಹೆಚ್ಚಲ್ಲಿದ್ದಲ್ಲಿ ಮತ್ತೊಬ್ಬ ಅತಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು. ಅದೇ ರೀತಿಯಾಗಿ 6ನೇ ಅಂಶದಲ್ಲಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಖಾಯಂ ಉಪನ್ಯಾಸಕರ ನೇಮಕಾತಿ, ವರ್ಗಾವಣೆ, ನಿಯೋಜನೆ ಆಗುವವರೆಗೆ ಅಥವಾ 2026 ಶೈಕ್ಷಣಿಕ ಅಂತ್ಯದವರೆಗೆ ಇವೆರಡರಲ್ಲಿ ಯಾವುದಾದರೂ ಮೊದಲು ಅಲ್ಲಿಯವರೆಗೆ ಮಾತ್ರ ಬಳಸತಕ್ಕದ್ದು. ಅಂದರೆ ಏನು ಹೇಳ್ತದೆ, ಈ ಅತಿ ಉಪನ್ಯಾಸಕರು ಸೇವೆ ಎಲ್ಲಿ ತನಕ ಇರ್ತಂದರೆ ಖಾಯಂ ಉಪನ್ಯಾಸಕರು ನೇಮಕಾತಿ ಆಗುವವರೆಗೆ ಅಥವಾ ಯಾರಾದರೂ ವರ್ಗಾವಣೆ ಮಾಡ್ಕೊಂಡು ಬಂದರೆ ಅಥವಾ ನಿಯೋಜನೆ ಆಗುವವರೆಗೆ ಅಥವಾ 2026ನೇ ಶೈಕ್ಷಣಿಕ ಅಂತ್ಯವರೆಗೆ ಮಾತ್ರ ಇವರನ್ನು ಬಳಸ್ಕೊಳ್ಬೋದು ಅಂತಕ್ಕಂಥದ್ದು. ಈ 7ನೇ ಆಗಿರ್ತಕ್ಕಂಥ ಅಂಶ, ಸರ್ಕಾರದ ನಿಯಮಗಳಲ್ಲಿ ಈ ಅವಧಿಯಲ್ಲಿ ಖಾಯಂ ಉಪನ್ಯಾಸಕರು ನೇಮಕಾತಿ, ವರ್ಗಾವಣೆ, ನಿಯೋಜನೆ ಹೊಂದಿದ್ದ ಕರ್ತವ್ಯಕ್ಕೆ ಹಾಜರಾದ ತಕ್ಷಣದಿಂದ ಅತಿ ಉಪನ್ಯಾಸಕರ ಕಾರ್ಯನಿರ್ವಹಣೆ ತಾನೇ ರದ್ದಾಗ್ತಕ್ಕಂಥದ್ದು. ಅಂದರೆ ಈ ಖಾಯಂ ಉಪನ್ಯಾಸಕರು ನೇರವಾಗಿ ಬಂದರಾದರೆ ಅಲ್ಲಿ ಯಾರು ಅತಿ ಉಪನ್ಯಾಸಕರು ಮಾಡ್ತಾರೋ ಅವರು ತಾನೇ ಅವರ ಅತಿ ಉಪನ್ಯಾಸಕರನ್ನು ರದ್ದು ಮಾಡ್ತಕ್ಕಂಥದ್ದು ಈ 7ನೇ ಒಂದು ಅಂಶ ಹೇಳ್ತಕ್ಕಂಥದ್ದು. 8ನೇದು ಪ್ರಾಚಾರ್ಯರು ಬೋಧನಾ ವಿಷಯವೇ ಇರುವ ಹುದ್ದೆಗೆ ಖಾಲಿ ಇದ್ದಲ್ಲಿ ಅಂಥ ಹುದ್ದೆಗಳ ಕಾರ್ಯಭಾರಗಳು ಇಲ್ಲಿ ಗಂಟೆಗೆ 2 ದಿನಗಳಲ್ಲಿ ಅತಿ ಉಪನ್ಯಾಸಕರನ್ನು ನೇಮಿಸಿಕೊಳ್ಳುವಂತಿಲ್ಲ. ಅಂದರೆ ಇಲ್ಲೇನಾಗ್ತದೆ, ವಾರದಲ್ಲಿ ಅಂದರೆ ಪ್ರಾಚಾರ್ಯರು ಬೋಧನಾ ವಿಷಯ ಇರುವ ಹುದ್ದೆ ಖಾಲಿ ಇದ್ದಲ್ಲಿ ಅಂಥ ಹುದ್ದೆಗಳಲ್ಲಿ ಕಾರ್ಯಭಾರ ವಾರದಲ್ಲಿ 10 ಅಥವಾ ಗಂಟೆಗಳಲ್ಲಿ 2 ದಿನದಲ್ಲಿ ಅತಿ ಉಪನ್ಯಾಸಕರನ್ನು ನೇಮಕಾತಿ ಸೇವೆಯನ್ನು ಬಳಸುವಂತಿಲ್ಲ. ಅಂದರೆ ಪ್ರಾಂಶುಪಾಲರ ಒಂದು ಹೆಚ್ಚು ಕರ್ತವ್ಯದಲ್ಲಿದ್ದಾಗ ಅಂಥ ಸಮಯದಲ್ಲಿ ಅತಿ ಉಪನ್ಯಾಸಕರನ್ನು ಸೇವೆಗೆ ತಗೊಳ್ಬಾರ್ದು ಅಂತಕ್ಕಂಥದ್ದು ಈ ಒಂದು 8ನೇ ಅಂಶ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ 9ನೇದು, ಆಯಾ ಜಿಲ್ಲೆಯಲ್ಲಿ ಅತಿ ಉಪನ್ಯಾಸಕರ ಕಾರ್ಯನಿರ್ವಹಿಸಲು ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಮುಂದೆ ಬಂದಲ್ಲಿ ಅಂಥವರ ಪೈಕಿ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದಿರುವ ಆಯಾ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಕಾಲೇಜಿನ ಹಿರಿಯ ಉಪನ್ಯಾಸಕರಿರುವ ಸಮಿತಿಯ ಮೂಲಕ ಆಯ್ಕೆ ಮಾಡತಕ್ಕದ್ದು. ಅಂದರೆ ಒಂದು ಪೋಸ್ಟಿಗೆ ಸುಮಾರು ಒಂದು 5 ಅಪ್ಲಿಕೇಶನ್ ಬಂದರೆ ಇದರಲ್ಲಿ ಯಾರು ಮೆರಿಟ್ ಅಂದರೆ PG ಪೋಸ್ಟ್ ಗ್ರ್ಯಾಜುಯೇಟ್ದಲ್ಲಿ ಯಾರ್ದು ಮೆರಿಟ್ ಜಾಸ್ತಿ ಇರ್ತದೋ ಅಂಥವರನ್ನು ನೇಮಕಾತಿ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಕಾಲೇಜಿನಲ್ಲಿ ಹಿರಿಯ ಉಪನ್ಯಾಸಕರ ಒಂದು ಮಂಡಳಿ ಕೂಡ ಇರ್ತಕ್ಕಂಥದ್ದು ಈ ಒಂದು 9ನೇ ಅಂಶ ಹೇಳ್ತಕ್ಕಂಥದ್ದು. 10ನೇ ನೋಡಿ, ಅತಿ ಉಪನ್ಯಾಸಕರಿಗೆ ನೀಡುವ ಗೌರವಧನವನ್ನು ಲೆಕ್ಕ ಶೀರ್ಷಿಕೆ ಇದರ ಪ್ರಕಾರ ಗೌರವಧನ ಇದರಡಿ ಭರಿಸುವುದು. ಯಾವುದೇ ಇತರೆ ಮೂಲಗಳಿಂದ ಅತಿ ಉಪನ್ಯಾಸಕರಿಗೆ ಗೌರವ ಸಂಭಾವನೆಯನ್ನು ಪಾವತಿಸಿ ಇಲಾಖೆಯಿಂದ ಬಿಡುಗಡೆ ಮಾಡಲಾಗುವ ಅನುದಾನವನ್ನು ಮರುಹೊಂದಾಣಿಕೆ ಮಾಡಿರುವ ಕುರಿತು ಯಾವುದೇ ದೂರುಗಳು ಸ್ವೀಕೃತವಾದ ಇಲಾಖೆಯು ಅಂಥವರ ವಿರುದ್ಧ ನಿಯಮಾನುಸಾರ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ಸಂಭಾವನೆ ಪಾವತಿಸುವ ಇಲಾಖೆಯಿಂದ ಬಿಡುಗಡೆ ಮಾಡುವ ಅನುದಾನದಲ್ಲಿ ಮರು ಹೊಂದಾಣಿಕೆ ಮಾಡಲು ಕುರಿತು ಯಾವುದೇ ರೀತಿಯಾಗಿರ್ತಕ್ಕಂಥ ದೂರುಗಳು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಬಂದರೆ ಅದನ್ನು ಅಂಥವ್ರು ಏನಾದರೂ ಉಪನ್ಯಾಸಕರು ತಪ್ಪು ಸಂದೇಶ ಮಾಹಿತಿ ಅಥವಾ ನೀಡಿದರೆ ಅಂಥವ್ರ ವಿರುದ್ಧ ಸೂಕ್ತ ಕ್ರಮಗಳನ್ನು ಜರುಗಿಸಲಾಗುತ್ತದೆ ಅಂತಕ್ಕಂಥದ್ದು 10ನೇದು. 11ನೇ ನೋಡಿ, ಆಯಾ ಶೈಕ್ಷಣಿಕ ವರ್ಷದಲ್ಲಿ ಬಿಡುಗಡೆ ಆಗುವ ಅತಿ ಉಪನ್ಯಾಸಕರ ಗೌರವಧನವನ್ನು ಆಯಾ ಆರ್ಥಿಕ ವರ್ಷದ ಒಳಗೆ ಸೆಳೆಯುವಂತೆ ಸೂಚಿಸಿದೆ. ಆಯಾ ಆರ್ಥಿಕ ವರ್ಷದಲ್ಲಿ ಸೆಳೆಯಲು ಅನುದಾನ ವ್ಯಾಪಕವಾಗಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಹೆಚ್ಚುವರಿ ಅನುದಾನ ಕೋರಲು ಅವಕಾಶ ಇರುವುದಿಲ್ಲ. ಅಂದರೆ ಯಾವ ವರ್ಷದಲ್ಲಿ ಅತಿ ಉಪನ್ಯಾಸಕರು ಇರ್ತಾರೆ ಅದೇ ವರ್ಷದ ಒಂದು ಆರ್ಥಿಕ ವರ್ಷ, ನಾವು ಫೈನಾನ್ಷಿಯಲ್ ಇಯರ್ ಅಂತೇನು ಕರಿತೀವಲ್ಲ ಆ ವರ್ಷದಲ್ಲೇ ನಾವು ಏನು ಮಾಡಬೇಕು, ಹಣವನ್ನು
ತಗೊಳ್ಬೇಕಾಗಿರ್ತಕ್ಕಂಥದ್ದು. ಅದು ಮುಂದಿನ ವರ್ಷಕ್ಕೆ ವರ್ಗಾಯಿಸುವುದು ಅಥವಾ ಮುಂದಿನ ವರ್ಷದಲ್ಲಿ ಆ ಹಣ ಹೆಚ್ಚುವರಿ ಅನುದಾನ ಕೋರಲು ಯಾವುದೇ ಅವಕಾಶಗಳನ್ನು ಇರುವುದಿಲ್ಲ ಅಂತ. ಇಲ್ಲಿ ಫೈನಾನ್ಷಿಯಲ್ ಇಯರ್ ಅಂತಂತಂದರೆ ಇಲ್ಲಿ ಹಣಕಾಸಿನ ವರ್ಷ ಅಂತ ಕರಿತೇವೆ. ಮಾರ್ಚ್ ಇಲ್ಲಿ 31 ಮಾರ್ಚ್ 2025 ಮತ್ತು 1 ಏಪ್ರಿಲ್ 2026 ಇದನ್ನು ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ ನಾವು. 12 ಅತಿ ಉಪನ್ಯಾಸಕರು ಸೇವೆಯನ್ನು ಒಟ್ಟು ಬಳಸಿಕೊಳ್ಳುವಾಗ ಅವರಿಗೆ ಸಕ್ಷಮ ಪ್ರಾಧಿಕಾರ ಆದೇಶವನ್ನು ಹನ್ನೊಂದನೇದು ಆಯಾ ಶೈಕ್ಷಣಿಕ ವರ್ಷದ ಆಗಿದೆ. 13ನೇದು ಈ ರೀತಿ ವೇತನ ಮಾಡಿಕೊಂಡು ಉಪನ್ಯಾಸಕರಿಗೆ ಯಾವುದೇ ರೀತಿಯ ಸೇವಾ ಪ್ರಮಾಣ ಪತ್ರ ನೀಡಬಾರದು ಹಾಗೂ ಸೇವಾ ಪುಸ್ತಕ ತರಬಾರದು. ಅಲ್ಲದೆ ಹಾಜರಾತಿಯ ಪ್ರತ್ಯೇಕವಾಗಿ ಪ್ರಾಚಾರ್ಯ ನಿರ್ವಹಿಸಬೇಕು. ಅಂದರೆ ಈ ಅತಿ ಉಪನ್ಯಾಸಕರಿಗೆ ಸೇವಾ ಪ್ರಮಾಣ ಪತ್ರ ಸರ್ವಿಸ್ ಸರ್ಟಿಫಿಕೇಟ್ ಕೊಡಬಾರ್ದು ಅಂತ ಹೇಳ್ತದೆ. ಅದ್ರ ಜೊತೆಗೆ ಸೇವಾ ಪುಸ್ತಕ ತರಬಾರದು. ಅಲ್ಲದೆ ಹಾಜರಾತಿ ಪ್ರತ್ಯೇಕವಾಗಿ ಪ್ರಾಂಶುಪಾಲರೇ ಅದನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು. 14ನೇದು ಯಾವುದೇ ಸರ್ಕಾರಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯ ಕಾರ್ಯನಿರ್ವಹಿಸುತ್ತಿರುವ ಅತಿ ಉಪನ್ಯಾಸಕರಾಗಿ ನೇಮಿಸಿಕೊಳ್ಳತಕ್ಕದಲ್ಲ. ಅಂದರೆ ಯಾವುದೇ ಸಂಸ್ಥೆಗಳಲ್ಲಿ ಅತಿ ಉಪನ್ಯಾಸಕರಾಗಿ ನೇಮಕಾತಿ ಮಾಡಿಕೊಳ್ಬಾರ್ದು ಅಂತಕ್ಕಂಥದ್ದು. ಈ ರೀತಿ ಆಯ್ಕೆಯಾಗುವ ಅತಿ ಉಪನ್ಯಾಸಕರಾಗಿ ಸಲ್ಲಿಸುವ ಸೇವೆ ಇತರೆ ಯಾವುದೇ ಸರ್ಕಾರಿ ಸೇವಾ ಸಕ್ರಿಯವಾಗಿ ಪರಿಗಣಿಸತಕ್ಕದಲ್ಲ. ಇಲ್ಲಿ ಅತಿ ಉಪನ್ಯಾಸಕರ ಸೇವೆಯನ್ನು ಯಾವುದೇ ಸರ್ಕಾರಿ ಸೇವೆಯಾಗಿ ಪರಿಗಣಿಸತಕ್ಕದಲ್ಲ ಅಂತ. 15ನೇದು ದೀರ್ಘಾವಧಿ ರಜೆಯಿಂದ ಉಂಟಾಗುವ ಖಾಲಿ ಉಪನ್ಯಾಸಕರ ಅಥವಾ ಅನಧಿಕೃತ ಹಾಜರಿಯಿಂದ ಉಂಟಾಗುವ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಬಾರದು. ಅಂದರೆ ಯಾರಾದರೂ ಯಾವುದೋ ಹೆಲ್ತ್ ಇಶ್ಯೂಗಳಿದ್ದಾಗ ದೀರ್ಘಾವಧಿಯಾಗಿ ಅವರು ರಜೆಯನ್ನು ಅಥವಾ ಅನಧಿಕೃತ ಗೈರುಹಾಜರಾದ ಹಂತದಲ್ಲಿ ಕೂಡ ಅತಿ ಉಪನ್ಯಾಸಕರು ನೇಮಕಾತಿ ಮಾಡಿಕೊಳ್ಬಾರ್ದು ಅಂತ. 16 ನೇಮಕಾತಿ ಮಾಡಿಕೊಳ್ಳಲು ಅತಿ ಉಪನ್ಯಾಸಕರ ವಿವರಗಳು ಕಡ್ಡಾಯವಾಗಿ ಜಿಲ್ಲಾ ಉಪನ್ಯಾಸಕರ ನಿರ್ಧಾರ ಕಳಿಸಿ ಈ ಕಚೇರಿ ಯಾವುದೇ ಅಡೆತಡೆಗಳನ್ನು ಕಳುಹಿಸಿಕೊಡೋದು. ಅದರ ಜೊತೆಗೆ ನೋಡಿ 16 ನೇಮಕಾತಿ ಮಾಡಿಕೊಂಡ ಅತಿ ಉಪನ್ಯಾಸಕರ ವಿವರಗಳು ಮಾತ್ರ ಕಡ್ಡಾಯವಾಗಿ ಜಿಲ್ಲಾ ಉಪನಿರ್ದೇಶಕ ಕಳುಹಿಸತಕ್ಕದ್ದು. ಈ ಕಚೇರಿ ಯಾವುದೇ ಅಡೆತಡೆಗಳು ಕಳಿಸಿಕೊಡೋದು. ಇಲ್ಲಿ ನೀವು ಯಾರನ್ನು ನೇಮಕಾತಿ ಮಾಡ್ತಾರಲ್ಲ ಅವರನ್ನು ಜಿಲ್ಲಾ ಉಪನಿರ್ದೇಶಕ ಕಚೇರಿಗಳಿಗೆ ಅವರಿಗೆ ದಾಖಲಾತಿಗಳನ್ನು ಕೊಟ್ಕೊಳ್ಬೇಕು ಅಂತಕ್ಕಂಥದ್ದು. 17 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರ ಇರುವ ವಿಷಯ ಉಪನ್ಯಾಸಕರು ಜಿಲ್ಲಾ ಅವಶ್ಯಕ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯಭಾರ ಸರಿದೂಗಿಸಲು ತಿಳಿಸಿದೆ. ಸಂಬಂಧಿಸಿದ ಕಾಲೇಜು ಪ್ರಾಂಶುಪಾಲರು ಸದರಿ ಮಾಹಿತಿ ಜಿಲ್ಲಾ ಉಪನಿರ್ದೇಶಕರಿಗೆ ಒದಗಿಸತಕ್ಕದ್ದು. ಅಂದರೆ ಪ್ರಾಂಶುಪಾಲರು ಏನು ಮಾಡಬೇಕಂತಂದರೆ ಎಲ್ಲಿ ಕಾರ್ಯಭಾರ ಇರುತ್ತೋ ಅಂಥ ಒಂದು ಲಿಸ್ಟ್ ಅಂತಕ್ಕಂಥದ್ದು ನಾವು ಜಿಲ್ಲಾ ಉಪನಿರ್ದೇಶಕಕ್ಕೆ ಒದಗಿಸ್ತಕ್ಕದ್ದು. 18ನೇದು ಕಡಿಮೆ ಕಾರ್ಯಭಾರ ಇರುವ ವಿಷಯಗಳ ಉಪನ್ಯಾಸಕರು ಬೇರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಸರಿದೂಗಿಸಲು ಸಾಧ್ಯವಿದ್ದ ಪಕ್ಷದಲ್ಲಿ ಅಂಥ ಉಪನ್ಯಾಸಕರು ಮಾಹಿತಿ ಇಲಾಖೆಗೆ ತಲುಪಿಸತಕ್ಕದ್ದು. ಅಂದರೆ ಎಲ್ಲಿ ವರ್ಕ್ಲೋಡ್ ಕಡಿಮೆ ಇರ್ತದೋ ಅಂಥ ಒಂದು ಸರ್ಕಾರಿ ಉಪನ್ಯಾಸಕರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಾರ್ಯಭಾರವನ್ನು ಮಾಡೋದಕ್ಕೆ ಅವಕಾಶ ಇದ್ದರೆ ಅದು ಕೂಡ ಮಾಹಿತಿ ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ನೇಮದಲ್ಲಿ ಹೇಳ್ತಕ್ಕಂಥದ್ದು. 19 ಕಡಿಮೆ ಕಾರ್ಯಭಾರ ವಿಷಯ ಉಪನ್ಯಾಸಕರು ಜಿಲ್ಲಾ ಅವಶ್ಯಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಯಭಾರ
ಸಂಬಂಧಿಸಿದ ಕಾಲೇಜು ಪ್ರಾಂಶುಪಾಲರ ಮಾಹಿತಿಯನ್ನು ಜಿಲ್ಲಾ ಉಪನಿರ್ದೇಶಕರಲ್ಲಿ ಒದಗಿಸಿ ಅಥವಾ ಅಂಥ ವಿಷಯ ಉಪನ್ಯಾಸಕರು ಅಂದರೆ ಯಾವ ಉಪನ್ಯಾಸಕರಿಗೂ ಕೂಡ ವರ್ಕ್ಲೋಡ್ ಕಡಿಮೆ ಇರುತ್ತೋ ಅಂಥವ್ರಿಗೂ ಕೂಡ ವಿಷಯವಾರು ಉಪನ್ಯಾಸಕರ ಮಾಹಿತಿನೂ ಕೂಡ ಕೊಡಬೇಕಂತ ಇದು ಹೇಳಿರ್ತಕ್ಕಂಥ ಈ ಅಂಶ. ಅದ್ರ ಜೊತೆಗೆ ಇನ್ನು ಕಾರ್ಯಭಾರ ಸರಿದೂಗಿಸಲು ಬಳಸಿಕೊಳ್ಳದೆ ಅತಿ ಉಪನ್ಯಾಸಕರ ನೇಮಕ ಮಾಡಿಕೊಂಡು ಅತಿ ಉಪನ್ಯಾಸಕರ ಗೌರವವನ್ನು ದುರುಪಯೋಗಪಡಿಸಿಕೊಳ್ಳುವುದು ಕಂಡು ಬಂದಲ್ಲಿ ಅಂಥ ಅಧಿಕಾರಿಗಳ ಮೇಲೆ ನೇಮ ಅನುಸಾರ ಶಿಸ್ತು ಕ್ರಮ ಜರುಗಿ ಸರ್ಕಾರ ಶಿಫಾರಸು ಮಾಡುವುದು. ಅಂದರೆ ಅತಿ ಉಪನ್ಯಾಸಕರ ಕೊರತೆ ಇರಲಾರ್ದರೂ ಕೂಡ ಪ್ರಾಂಶುಪಾಲರು ಏನಾದರೂ ಬೇಕಂತ ಅತಿ ಉಪನ್ಯಾಸಕರನ್ನು ತಗೊಂಡಿದ್ದೇ ಆದರೆ ಅಂಥವ್ರ ವಿರುದ್ಧ ಸರ್ಕಾರ ಏನು ಮಾಡುತ್ತೆ, ಶಿಸ್ತು ನಿಯಮಬದ್ಧವಾಗಿ ಸರ್ಕಾರ ಅವ್ರ ಮೇಲೆ ಶಿಫಾರಸು ಮಾಡುತ್ತೆ ಅಂತಕ್ಕಂಥದ್ದು. 20ನೇ ಈ ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅತಿ ನೇಮಕಾತಿ ಮಾಡಿಕೊಳ್ಳುವಾಗ ಸರ್ಕಾರದ ನಿಯಮಗಳನ್ನು ಹಾಗೂ ಇಲಾಖೆಯ ನಿರ್ದೇಶನವನ್ನು ಪಾಲಿಸದೆ ಇದ್ದರೆ, ಅಂದರೆ ಕಾರ್ಯಭಾರವನ್ನು ಸರಿದೂಗಿಸದೆ ಅಥವಾ ಅವಶ್ಯಕತೆ ಇಲ್ಲದೆ ಇರುವ ಕಾಲೇಜುಗಳಿಗೂ ಅತಿ ಉಪನ್ಯಾಸಕರ ನೇಮಕಾತಿ ಮಾಡಿ ಗೌರವಧನವನ್ನು ವಿತರಿಸುವುದಾಗಿದೆ. ಗುರುತುವಾದ ಆಪಾದನೆಗಳ ದೂರು ಅನೇಕ ಜಿಲ್ಲಾ ಉಪನಿರ್ದೇಶಕರ ಮೇಲೆ ಇಲಾಖೆ ಸ್ವೀಕೃತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಸದರಿ ಅಂಶಗಳ ಗಮನದಲ್ಲಿಟ್ಟುಕೊಂಡು ಸರ್ಕಾರದ ನಿಯಮ ಹಾಗೂ ಇಲಾಖೆ ನಿರ್ದೇಶನ ಪಾಲಿಸುವ ಆದೇಶ ತಪ್ಪಿದಲ್ಲಿ ಅಂಥವರ ಜಿಲ್ಲಾ ಉಪನಿರ್ದೇಶಕರು ಪ್ರಾಂಶುಪಾಲರ ಮೇಲೆ ನಿಯಮ ಅನುಸಾರ ಸರ್ಕಾರ ಶಿಸ್ತು ಕ್ರಮ ಜರುಗಿಸಲು ಶಿಫಾರಸು ಮಾಡತಕ್ಕದ್ದು. ಅಂದರೆ ಕಾನೂನುಬದ್ಧವಾಗಿರ್ತಕ್ಕಂಥ ನಿಯಮಗಳನ್ನು ಯಾರಾದರೂ ಉಪನ್ಯಾಸಕರಲ್ಲಿ ಅಥವಾ ಉಪನಿರ್ದೇಶಕರಲ್ಲಿ ಪಾಲಿಸಲಿಲ್ಲ ಅಂತಂದರೆ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಅಂಥವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸುತ್ತೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ನೋಡಿ ಯಾವ್ಯಾವ ಜಿಲ್ಲಾ ಲೆವೆಲಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳನ್ನು ಖಾಲಿ ಇದೆ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಕ್ಕಂಥದ್ದು. ಇಲ್ಲಿ ನೋಡಿ